ಎಲ್ರಿಗೂ ನಮಸ್ಕಾರಗಳು ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ನಾಳೆ ನಡೀತಾ ಇರುವಂಥ ಮ್ಯಾಚ್ RCB ಸೌತ್ ಅಗೇನ್ಸ್ಟ್ LSG ಮಸ್ಟ್ ವಿನ್ ಮ್ಯಾಚ್. LSGಗೆ RCB ಕಂಫರ್ಟಬಲ್ ಆಗಿ ಕ್ವಾಲಿಫೈ ಆಗಿ ಹೋಗ್ಬಿಡ್ತಾರೆ. ನಾಳೆ ಏನಾದ್ರು ಗೆಲ್ತು ಅಂದರೆ ಅಫಿಷಿಯಲ್ ಎಂಟ್ರಿ ಕ್ಯೂ ಅನ್ನೋದು ಬಂದುಬಿಡುತ್ತೆ. ಸೊ ಪ್ಲೇಯಿಂಗ್ ಲೆವೆನ್ನ ಕಂಪ್ಯಾರಿಸನ್ ಮಾಡುವಂಥ ಸಮಯ, ಪ್ಲೇಯಿಂಗ್ ಲೆವೆನಲ್ಲಿ ಚೇಂಜಸ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. RCB ಪ್ಲೇಯಿಂಗ್ ಲೆವೆನಲ್ಲಿ ಆಗಿರುವಂಥ ರೀಸೆಂಟಾಗಿ ಆಗಿರುವಂಥ ಡೆವಲಪ್ಮೆಂಟ್ಗಳೆಲ್ಲ ನೋಡ್ತಂದ್ರೆ 100% ಚೇಂಜಸ್ ಅಂತೂ ಆಗೇ ಆಗುತ್ತೆ. ಯಾಕಂದರೆ DDP ಅವ್ರು ರೂಲ್ ಔಟ್ ಆಗ್ತಾ ಇದ್ದಂಗೆ ಅವ್ರಿಗಾಗಿರುವಂಥದ್ದು ವೃಷ್ಟತ್ರ ಇಂಜುರಿ ಗುರು. ಅದೇ ಬಾಲ್ ಬಂದು ಬಿತ್ತಲ್ಲ, CSK ಅಗೇನ್ಸ್ಟ್ ಆಡಬೇಕಾದ್ರೆ ಸರಿಯಾಗಿ ಬಿತ್ತು ಬಾಲ್ ಬಂದುಬಿಟ್ಟು. ಸೊ ಅದೇ ವಾಚ್ ಆಗಿ ಹಾಕ್ಬಿಟ್ರೆ ಕಿತ್ಕೊಂಡು ಕೆಳಗಡೆ ಬಿದ್ದೋಗ್ಬಿಡ್ತು. ಆ್ಯಂಡ್ ಅವರಿಗೆ ಮಾರ್ಕ್ ಕೂಡ ಆಗಿತ್ತು, ರಕ್ತ ಕೂಡ ಬರ್ತಾ ಇತ್ತು. ಸೊ ಆ ಮ್ಯಾಚಲ್ಲಿ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಲ್ಲೇ ಆಗಿರುವಂಥ ಇಂಜುರಿ ಅವರಿಗೆ ವೃಷ್ಟನ ಸ್ವಲ್ಪ ಪ್ರಾಬ್ಲಮ್ ಆಗಿರೋಗಿದೆ, ಅದಕ್ಕೋಸ್ಕರ ಅವ್ರು ಆಡ್ತಾ ಇಲ್ಲ. ಆ್ಯಂಡ್ ರೂಲ್ಡ್ ಔಟ್ ಆಗಿದ್ದಾರೆ. ಮಯಾಂಕ್ ಯಾದವ್ ಅವರು ರಿಪ್ಲೇಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. 11 ಡಿಸ್ಪ್ಲೇ ಮಾಡಿದ್ದೀನಿ, ನೋಡ್ತಿರ್ಬೋದು. ಇನ್ಫ್ಯಾಕ್ಟ್ 12 ಡಿಸ್ಪ್ಲೇ ಮಾಡಿದ್ದೀನಿ ಎರಡೂ ಟೀಮ್ದು. ಮಯಾಂಕ್ ಯಾದವ್ ಯಾಕೆ ಬರ್ದವ್ರು ಆ ಕಡೆ ಟೀಮ್ ಅವ್ರು, ಈ ಕಡೆ ಮಯಾಂಕ್ ಅಗರ್ವಾಲ್ ಅವರು ನಂಬರ್ 3 ಆಡ್ತಾರೆ ಅಂತ ನಾನು ಹೋಪ್ಫುಲಿ ಅಂದ್ಕೊಂಡಿದ್ದೀನಿ. ನೋಡೋಣ ಅದೇನಾಗುತ್ತೆ ಅಂತ. ಜಾಶ್ ಹೈಜಲ್ವುಡ್ ಅವರು ನಂಬರ್ 11 ಕಮ್ ಬ್ಯಾಕ್ ಮಾಡುವಂಥ ಸಾಧ್ಯತೆ ಇದೆ. ಲುಂಗಿ ಇಂಗಿಡಿ ಅವ್ರನ್ನ ಕೂಡಿಸ್ಬಿಟ್ಟು ಇವ್ರನ್ನ ತರ್ತಾರೆ ಅಂತ. ಇನ್ ಕೇಸ್ ಜಾಶ್ ಹೈಜಲ್ವುಡ್ ಏನಾದ್ರು ಫಿಟ್ ಇದ್ದಾರೆ, ಪರ್ಫೆಕ್ಟ್ಲಿ ಆಲ್ ರೈಟ್ ಇದ್ದಾರೆ ಅಂತಂದರೆ. ಯಾಕೆಂದರೆ ಪರ್ಪಲ್ ಕ್ಯಾಪ್ ಕಂಡೀಷನ್ ಇದ್ದಾರೆ ಗುರು. ಇಂಥ ಪ್ಲೇಯರ್ ಏನಕ್ಕೆ ಗುರು ಕೂರಿಸ್ಬೇಕು ಅಲ್ಲಿ? ಸುಮ್ಮನೆ ಪರ್ಪಲ್ ಕ್ಯಾಪ್ ಹೋಗ್ಬಿಡುತ್ತೆ ಅಲ್ಲ ಗುರು. ನಮಗೆ ಪರ್ಫಾರ್ಮೆನ್ಸ್ ಕೂಡ ಲುಂಗಿ ಇಂಗಡಿ ಬಂದ್ಬಿಟ್ಟು ಪರ್ಫಾರ್ಮ್ ಮಾಡಿರ್ಬೋದು. ಜಾಶ್ ಹೈಜಲ್ವುಡ್ ಏನು ಕಮ್ಮಿ ಪರ್ಫಾರ್ಮ್ ಮಾಡಲ್ಲ, ಅವರು ಕೂಡ ಈಕ್ವಲಿ ಕೇಪೇಬಲ್ ಮಸ್ತಾಗೇನೆ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಕೂಡಿಸೋವಂಥದ್ದೆಲ್ಲ ಏನೂ ಇಲ್ಲ. ಅವ್ರು ಫಿಟ್ ಇದ್ದಾರೆ ಅಂತಂದರೆ ಸ್ಟ್ರೈಟ್ ಅವೇ ವಾಕಿನ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ಆ ಎರಡು ಚೇಂಜಸ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ, ಬೇರೆ ಏನೂ ಚೇಂಜಸ್ ಆಗೋದಿಲ್ಲ. ಆ್ಯಂಡ್ 2-11 ಕಂಪೇರ್ ಮಾಡ್ತು ಅಂದರೆ ಜೇಕೋಬ್ ಬೆಥೆಲ್ ಮತ್ತು ವಿರಾಟ್ ಕೊಹ್ಲಿ, ಮಿಚೆಲ್ ಮಾರ್ಷ್ ಮತ್ತು ಮಾಕ್ರಮ್ ಒಳ್ಳೆ ಓಪನಿಂಗ್ ಪೇರು ರನ್ಸ್ ಹೊಡೆದಿದ್ದಾರೆ ಈ ಸೀಸನ್ನು. ಇನ್ಫ್ಯಾಕ್ಟ್ ಟಾಪ್ 3 ಇವರ ಜಾಸ್ತಿ ರನ್ಸ್ಗಳು ಬಂದಿರೋದು LSG ಬ್ಯಾಟರ್ಸ್ಗೆ ಕಂಪೇರ್ ಮಾಡ್ತಂದ್ರೆ. ಅದನ್ನು ಬಿಡ್ತಂದ್ರೆ ರಿಷಬ್ ಪಂತ್ ಏನೂ ಆಡ್ತಾ ಇಲ್ಲ ಅಂತ ಎಕ್ಸ್ಪೆಕ್ಟೆಡ್ ಲೈನ್ಸಲ್ಲಿ ಏನೂ ಪರ್ಫಾರ್ಮ್ ಮಾಡ್ತಿಲ್ಲ. 27 ಕೋಟಿ ರೇಂಜ್ಗಂತೂ ₹27 ಪರ್ಫಾರ್ಮೆನ್ಸ್ ಕೂಡ ಬ್ಯಾಟಿಂಗಲ್ಲಿ ಕೊಡ್ತಾ ಇಲ್ಲ ರಿಷಬ್ ಪಂತ್. ಏನೋ 1-2 ಮ್ಯಾಚು ಅಲ್ಪ ಸ್ವಲ್ಪ ಆಡಿರ್ಬೋದು. ಅದನ್ನು ಬಿಡ್ತಾನೆ ಎಲ್ಲ ಮ್ಯಾಚ್ನೂ ಕೂಡ ಫ್ಲಾಪ್ ಆಗಿರುವಂಥದ್ದೇ. ಬೋಧೋನಿ ಒಬ್ಬರು ನೋಡಿ ನೆಟ್ಗಾಡ್ತಾ ಇದ್ದಾರೆ ಆ ಟೀಮಲ್ಲಿ. ಬಾಟಮ್ಗೆ ಬಂತು ಅಂತಂದರೆ ಅಬ್ದುಲ್ ಸಮದ್ ಕೂಡ ಒಂದು ರೇಂಜಿಗೆ ಪರವಾಗಿಲ್ಲ. ಅವ್ರಿಗೆ ಸಿಗೋವಂಥ ಆಪರ್ಚುನಿಟಿನ ಸ್ವಲ್ಪ ಯೂಸ್ ಮಾಡ್ಕೊಂಡ್ರೆ. ಮಿಲ್ಲರು ಕೂಡ ಅಷ್ಟರ ಮಟ್ಟಿಗೆ ಏನು ಸೌಂಡ್ ಮಾಡಿಲ್ಲ ಈ ಒಂದು ಮ್ಯಾಚಲ್ಲಿ. ಒಟ್ಟಿನಲ್ಲಿ ನಂಬರ್ 7 ಕೂಡ ಇವರ ಬ್ಯಾಟಿಂಗ್ ಯೂನಿಟು ಚೆನ್ನಾಗಿದೆ. ನಮ್ಮ RCBಯ ಬ್ಯಾಟಿಂಗ್ ಯೂನಿಟ್ ಬಂತು ಅಂದರೆ ನಂಬರ್ 8 ಕೂಡ ಚಿಂದಿ ಬ್ಯಾಟಿಂಗ್ ಅಟ್ಯಾಕ್ ಇದೆ ಗುರು. ಧ್ವಂಸ ಮಾಡುವಂಥ ಬ್ಯಾಟಿಂಗ್ ಅಟ್ಯಾಕ್ ಇದೆ. ಬ್ಯಾಟಿಂಗ್ ಅಂತ ಬಂದಾಗ ಸ್ಟ್ರೈಟ್ ಅವೇ ಆನ್ ಟಾಪು ನಮ್ಮ RCB. ಅದೇ ಟಾಪ್ 3 ಮಸ್ತಾಗಿ ಆಡ್ತು ಅಂತಂದರೆ ಮಾಕ್ರಮು, ಮಾಶು ಮತ್ತು ಪೂರನ್ನು ಮಸ್ತಾಗಿ ಸೈಕಾಗಿ ಆಡ್ತು ಅಂದರೆ ಎಸ್ಪೆಷಲಿ ಪೂರನ್ನು ಸೀಸನ್ ಸ್ಟಾರ್ಟಿಂಗ್ 4-5 ಮ್ಯಾಚ್ಗಳಲ್ಲೇ ಹಾವಳಿ ಸಿಕ್ಕಾಪಟ್ಟೆ ಕೊಟ್ಬಿಟ್ರು. 6 ಮೇಲೆ 6 ಏರ್ಸಿ ಮೊಡಗ್ಬಿಟ್ರು. ಬಟ್ ರೀಸೆಂಟಾಗಂತೂ ಕಳೆದ 4-5 ಮ್ಯಾಚಿಂದ ಅಂಥ ಫಾರ್ಮಲ್ಲಂತೂ ಕಾಣಿಸ್ತಿಲ್ಲ ನಿಕೋಲಸ್ ಪೂರನ್ ಅವರು. ಅವ್ರ ಫಾರ್ಮ್ ಕಳ್ಕೊಂಡಿದ್ದಾರೆ. ಫಾರ್ಮಿಗೆ ಏನಾದ್ರು ಬಂದರು ಅಂತಂದರೆ ಖಂಡಿತ ಧ್ವಂಸ ಮಾಡಿರ್ತಾರೆ ನಮ್ಮ RCBನ. ಅಂದರೆ ಸೀಸನ್ ಸ್ಟಾರ್ಟಿಂಗಲ್ಲಿ ಏನೋ ಆಡ್ತಿರೋ ಆ ಥರ ಏನೋ ಪರ್ಫಾರ್ಮ್ ಮಾಡ್ತು ಅಂತಂದರೆ ಸಿಂಗಲ್ ಹ್ಯಾಂಡಲ್ಲಿ ಎತ್ಕೊಂಡು ಹೊರಟೋಗ್ಬಿಡ್ತಾರೆ ಮ್ಯಾಚ್ನ. ಈ ಒಂದು 11 ನೋಡ್ತು ಅಂತಂದರೆ, ಅಂದರೆ ಈ 12 ನೋಡ್ತು ಅಂದರೆ ನನ್ನ ಪ್ರಕಾರ ನಿಕೋಲಸ್ ಪೂರನ್ನು ಗೇಮ್ ಚೇಂಜರ್ ಹೋಗಿರೋ. ಇನ್ ಕೇಸ್ ಏನಾದರೂ LSG ಗೆಲ್ಲಬೇಕು ಅಂದರೆ ನಿಕೋಲಸ್ ಪೂರನ್ನು ಮಸ್ತಾಗಿ ಪರ್ಫಾರ್ಮ್ ಮಾಡಬೇಕು. ಇಲ್ಲ ಅಂತಂದರೆ ಅವರು ಖಂಡಿತ ನಿಕೋಲಸ್ ಪೂರನ್ ಆಗಿರಲಿ, ಮಿಚೆಲ್ ಮಾರ್ಷ್ ಆಗಿರಲಿ, ಮಾಕ್ರಮ್ ಒಂದು ರೇಂಜಿಗೆ ಪರವಾಗಿಲ್ಲ ಕನ್ಸಿಸ್ಟೆಂಟಾಗಿ ಆಡ್ತಿದ್ದಾರೆ. ಸೊ ಇವರಿಬ್ಬರು ಯಾರೋ ಕ್ಲಿಕ್ ಆಯಿತು ಅಂದರೆ ಮಾರ್ಷ್ ಮತ್ತು ಪೂರನ್ನು ಧ್ವಂಸ ಮಾಡಿ ಇಟ್ಬಿಡ್ತಾರೆ ನಮ್ಮ RCBನ. ಆ್ಯಂಡ್ ಗೊತ್ತಿರೋದೇ ಜೇಕೋಬ್ ಬೆಥೆಲ್ ಮತ್ತು ವಿರಾಟ್ ಕೊಹ್ಲಿ ಲಾಸ್ಟ್ ಮ್ಯಾಚ್ ಸಖತ್ತಾಗಿ ಪರ್ಫಾರ್ಮ್ ಮಾಡಿದರೆ ಓಪನಿಂಗ್ ಪಾರ್ಟ್ನರ್ಶಿಪ್ ಚಿಂದಿ ಆಗಿ ಬಂದಿದೆ. ಅವರೇ ಆಡ್ತಾರೆ. ಸಾಲ್ಟ್ ಬರುವಂಥ ಸಾಧ್ಯತೆ ಕಮ್ಮಿನೇ ಕಾಣಿಸ್ತಿದೆ. ಯಾಕಂದರೆ ಜೇಕೋಬ್ ಬೆಥೆಲ್ ಲಾಸ್ಟ್ ಮ್ಯಾಚು ಮಸ್ತಾಗಿ ಪರ್ಫಾರ್ಮ್ ಮಾಡೋದ್ರಿಂದ ಇದನ್ನು ಅನ್ಸೆಟಲ್ ಮಾಡಿದೆ. ಅದನ್ನೇ ಮೇಂಟೈನ್ ಮಾಡ್ತಾರೆ ಅಂತ ಓಪನಿಂಗ್ ಪ್ಯಾರ್ನ ಅನ್ಕೊಂಡಿದ್ದೀನಿ. ಅವ್ರು ಆಬ್ವಿಯಸ್ಲಿ ಸ್ಟ್ರಾಂಗ್ ಆಗಿನೇ ಕಾಣಿಸ್ತಾ ಇದೆ. ಇವ್ರದ್ದು ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಬಟ್ ಫಾರ್ಮ್ ಕಳ್ಕೊಂಡಿದ್ರೆ ಅಷ್ಟೇ. ಇಲ್ಲಿ ಮಾರ್ಚ್ ಸ್ವಲ್ಪ ಫಾರ್ಮ್ನ ಕಳ್ಕೊಂಡಿದ್ದಾರೆ. ಹೋಮ್ನೆ ಮೇಲಕ್ಕೆ ಹೋಗ್ತಾ ಇರುತ್ತೆ ಅಷ್ಟೇ ಹೊಡೆಯುವಂಥ ಬಾಲು. ಡಿಸ್ಟೆನ್ಸ್ ಹೋಗೋದ್ರೆ ಹೋಮ್ನೆ ಮೇಲಕ್ಕೆ ಬರೀ ಗಾಳಿಯಲ್ಲಿ ತೇಲಿಸ್ತಾ ಇರ್ತಾರೆ, ಎಲ್ಲ ಬಂದು ಕ್ಯಾಚ್ ಹಿಡ್ಕೊತಾರೆ. ಆ್ಯಂಡ್ ಮಯಾಂಕ್ ಅಗರ್ವಾಲ್ ನಮ್ಮ RCBಯ ಕಡೆ ನಂಬರ್ 3 ಪೂರನ್ನು ಕಂಪೇರ್ ಮಾಡೋಕ್ಕಾಗೋದಿಲ್ಲ. ಇಬ್ಬರೂ ಕೂಡ ಇವಾಗ ಬಂದಿರುವಂಥ ಮಯಾಂಕ್ ಅಗರ್ವಾಲು ಅವರಿಗೆ ಆಪರ್ಚುನಿಟಿ ಸಿಕ್ತು ಅಂತ ಅಂದರೆ ಅದನ್ನು ಗ್ರ್ಯಾಬ್ ಮಾಡ್ಕೊಬೇಕು. 2 ಕೈಯಲ್ಲಿ ಬಾಚು ಹಂಗೆ ತಪ್ಕೋಬೇಕು ಮಗ. ಸಿಗೋದೇ ರೇರ್ ಇಂಥ ಆಪರ್ಚುನಿಟಿ. ಇಲ್ಲೇನಾದ್ರು ಬಂದ್ಬಿಟ್ಟು ಅವನ ಅಜ್ಜಿ 150 ಹೊಡಿತು ಅಂತ ಅನ್ಕೊಳ್ಳಿ, 50 100 ಬಂತು ಅಂತ ಅನ್ಕೊಳ್ಳಿ ಮಯಾಂಕ್ ಬ್ಯಾಟಿಂದ, ಅವನ ಅಜ್ಜಿ ನೆಕ್ಸ್ಟ್ ಲೆವೆಲ್ ರೆಪ್ಯುಟೇಷನ್ ಬಿಲ್ಡ್ ಆಗಿ ಹೋಗ್ಬಿಡುತ್ತೆ ಮಯಾಂಕ್ ಅಗರ್ವಾಲ್ಗೆ. ನೋಡುವ ಅದೇನಾಗುತ್ತೆ ಅಂತ. ನಂಬರ್ 4 ರಜತ್ ಪತಿದಾರ್. ರೀಸೆಂಟಾಗಿ ಅಷ್ಟೊಂದು ರನ್ಸ್ ಬಂದಿಲ್ಲ, ಬೇಕು ಇವರ ಬ್ಯಾಟಿಂದ ರನ್ಸು. ಲಾಸ್ಟ್ ಇವರು CSK ಮೇಲೆ ಆಡೋದೇ ನನಗೆ ಜ್ಞಾಪನ. ಲಾಸ್ಟ್ CSK ಮ್ಯಾಚ್ ಆಡೋದಲ್ಲ, ಅಲ್ಲೇ ಸ್ವಲ್ಪ ಹಾವಳಿ ಕೊಟ್ಟಿರೋದು ಜ್ಞಾಪನ. ಅದಾದಮೇಲೆ ಏನು ಅಂಥ ಹಾವಳಿನ ಕೊಟ್ಟಿಲ್ಲ. ಆ್ಯಂಡ್ ಜಿತೇಶ್ ಶರ್ಮಾ ಮತ್ತು ಬದೋನಿ ಆ್ಯಂಡ್ ಪಂತ್ ಬಗ್ಗೆ ಹೇಳಿದ್ನಲ್ಲ, ಏನು ಆಡ್ತಾ ಇಲ್ಲ ಅಲ್ಲಿ. 27 ಕೋಟಿ ₹27 ಪರ್ಫಾರ್ಮೆನ್ಸ್ನು ಕೊಡ್ತಾ ಇಲ್ಲ ಅಂತ. ಬದೋನಿ ಸಗಾದಾಗ ಆಡ್ತಿದ್ದಾರೆ ಇವರು. ಜಿತೇಶ್ ಶರ್ಮಾ ಕೂಡ ಅವ್ರು ಸಿಕ್ಕಂಥ ಆಪರ್ಚುನಿಟಿ ಸಿಗ್ತಿಲ್ಲ. ಹಂಗೆ ನೋಡೋರು ಜಿತೇಶ್ ಶರ್ಮಾಗೆ ಸಿಕ್ಕಂಥ ಆಪರ್ಚುನಿಟಿ ಬಾಟಮಲ್ಲಿ ಬರ್ತಾರೆ, ಸಿಕ್ಕಾಪಟ್ಟೆ 1-2 ಓವರ್ 3 ಓವರ್ದಾಗ ಬರ್ತಾರೆ. ಸಿಕ್ಕಂಥ ಆಪರ್ಚುನಿಟಿ ಗ್ರ್ಯಾಪ್ ಮಾಡಿಕೊಂಡು ಮಾಡುವಂಥದ್ದು ಮಾಡ್ತಾರೆ. ಬಟ್ ಬದೋನಿ ಸಿಕ್ಕಾಪಟ್ಟೆ ರೆಪ್ಯುಟೇಷನ್ ಬಿಲ್ಡ್ ಮಾಡಿದ್ರಿ ಸೀಸನು. 170+ ಕೂಡ ರೀಸೆಂಟಾಗಿ ಬಂದಿದೆ, ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಮಿಲ್ಲರು ಟಿಮ್ ಡೇವಿಡ್ ಕಂಪೇರ್ ಮಾಡೋಕ್ಕಾಗಲ್ಲ. ಮಿಲ್ಲರು ಒಂಥರ ಡಬ್ಬಾ ಥರ ಆಡಿದ್ರೆ ಈ ಸೀಸನು ಫಾರ್ಮಲ್ಲಿಲ್ಲ. ಅಂದರೆ ಹಿಸ್ಟ್ರಿ ತೆಗೆದು ನೋಡಿದ್ರೆ ಮಿಲ್ಲರು ಬಿಂದಾಸ್ ಪ್ಲೇಯರು.
ಅದರಲ್ಲಿ ಡೌಟ್ ಇಲ್ಲ. ಮಿಲ್ಲರ್ ಧ್ವಂಸ ಮಾಡಿರ್ತಾರೆ, ಹಿಸ್ಟ್ರಿ ತೆಗೆದು ನೋಡ್ತಾ ಹೋಗ್ತಿದ್ದಾರೆ. ಬಟ್ ಇವಾಗ ರೀಸೆಂಟ್ ಈ ಸೀಸನ್ ನೋಡ್ತು ಅಂದರೆ ಟೀಮ್ ಡೇವಿಡ್ನೇ ಹಾವಳಿ ಕೊಟ್ಟಿರೋದು. ರೊಮ್ಯಾರಿಯೋ, ಶೆಫರ್ಡು, ನೀವು ಅಬ್ದುಲ್ ಸಮದ್ ಎಲ್ಲ ಕಂಪೇರ್ ಮಾಡೋಕ್ಕಾಗಲ್ಲ ಗುರು. ಶೆಫರ್ಡ್ ಅವನ ಅಜ್ಜಿ ಆಲ್ ರೌಂಡರು, ಅವನ ಅಜ್ಜಿ ಹೆಂಗೆ ಕೊಟ್ಟರು ಅಂದರೆ ಲಾಸ್ಟ್ ಮ್ಯಾಚು ಎಲ್ಲ ಎತ್ಕೊಂಡು ಓಡೋಗ್ಬಿಟ್ರು ಹಂಗೇನೆ CSK ಅವರು. ಹಂಗೆ ಕೊಟ್ಟಿದ್ರೆ ಹುಚ್ಚನಾಗಿ ಹೊಡೆದಂಗೆ ಹಿಟ್ಟಾಡಿಸ್ಕೊಂಡು ಹೊಡೆದಿರುವಂಥದ್ದು. ಕೃಣಾಲ್ ಪಾಂಡ್ಯ ಹೆಸರಲ್ಲಿ ಒಂದು 70+ ಸ್ಕೋರು ಇದೆ. ಜೊತೆಗೆ 2 ಸಲ ಪ್ಲೇಯರ್ ಆಫ್ ದ ಮ್ಯಾಚ್ ಹೋಗಿರು ಕೃಣಾಲ್ ಪಾಂಡ್ಯ. ಬೌಲಿಂಗಲ್ಲಿ ಮಸಾ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಬುಲ್ಡಾಗೆ ಆಗ್ತಾರೆ ಹಂಗೆ ತೆಗೆದು. ಕೃಣಾಲ್ ಪಾಂಡ್ಯಗೂ ನೀವು ಆವೇಶ್ ಖಾನ್ಗೂ ಕಂಪೇರ್ ಮಾಡೋಕ್ಕಾಗಲ್ಲ. ಬಟ್ ಆವೇಶ್ ಖಾನ್ ಕೂಡ ಒಂದು ಮ್ಯಾಚ್ನ ಗೆಲ್ಸಿರೋ, ಬೌಲಿಂಗ್ ಸಕಾಲಾಗಿ ಮಾಡ್ಬಿಟ್ಟು ಡೆತ್ ಓವರ್ಸಲ್ಲಿ, ಅದನ್ನು ಮರೆಯೋಂಗಿಲ್ಲ. ಆ್ಯಂಡ್ ಪ್ರಿನ್ಸ್ ಯಾದವ್, ಭುವಿ ಕಂಪೇರ್ ಮಾಡೋಕ್ಕಾಗಲ್ಲ. ಭುವಿಗೆ ಅವ್ನು ಟಾಪ್ ಸಿಕ್ಕಾಪಟ್ಟೆ ಮೇಲ್ಗಡೆ ಇದ್ದಾರೆ. ಆ್ಯಂಡ್ ಮಯಾಂಕ್ ಯಾದವ್ ಅವರು ಬರ್ತಾರೆ. ಮಯಾಂಕ್ ಯಾದವ್ ಲಾಸ್ಟ್ ಮ್ಯಾಚು ಬಂದರು ವಾಪಸ್ಸು, ನಾಯಿ ಓಡಿಸ್ಕೊಂಡಂಗೆ. ಎಸ್ ದಯಾಳ್ಗೂ ನೀವು ಮಯಾಂಕ್ ಯಾದವ್ ಕಂಪೇರ್ ಮಾಡೋಕ್ಕಾಗಲ್ಲ ಈ ಸೀಸನು. ಮಯಾಂಕ್ ಯಾದವ್ ಲಾಸ್ಟ್ ಸೀಸನ್ ಸ್ಟಾರ್ಟಿಂಗಲ್ಲಿ ಕೊಟ್ಟಂಥ ಪರ್ಫಾರ್ಮೆನ್ಸ್ಗೂ ಇವಾಗ ಕೊಡ್ತಿರೋಂಥ ಪರ್ಫಾರ್ಮೆನ್ಸ್ಗೂ ಜಾಂತರ. ಪೇಸು ಕೂಡ ಅವ್ರದ್ದು ಲಾಸ್ಟ್ ಮ್ಯಾಚ್ ಏನು ಮೇಂಟೈನ್ ಮಾಡ್ತಿದ್ರು, ಲಾಸ್ಟ್ ಸೀಸನ್ ಏನು ಮೇಂಟೈನ್ ಮಾಡ್ತಿದ್ರು ಅಷ್ಟೊಂದಂತೂ ಖಂಡಿತ ಇಲ್ಲ. ಎಸ್ ದಯಾಳ್ ಡೆತ್ ಬೌಲಿಂಗ್ ಅಂತೂ ಚಿಂದಿ ಮ್ಯಾಚ್ ವಿನಿಂಗ್ ಕಾಂಟ್ರಿಬ್ಯೂಷನ್ ಅಂತೂ ಕೊಡ್ತಾ ಇದ್ದಾರೆ. ಆ್ಯಂಡ್ ಜಾಶ್ ಹ್ಯಾಸಲ್ವುಡ್ ಮತ್ತು ದಿಗ್ವಿಶ್, ಸೊ ಇಲ್ಲಿ ಕಂಪೇರ್ ಮಾಡೋಕ್ಕಾಗಲ್ಲ ಸ್ಪಿನ್ನರ್ಗೂ ಫಾಸ್ಟ್ ಬೌಲರ್ಗೂ. ಸೊ ದಿಗ್ವಿಶ್ ಕಂಪ್ಯಾರಿಸನ್ ವಿತ್ ಸುಯಾಶ್ ತೊಗೊಂಡು ನೋಡಿದ್ರೆ ಸುಯಾಶ್ ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರೆ. ಆ್ಯಂಡ್ ದಿಗ್ವಿಶ್ನು ಕೂಡ ಒಂದು ರೇಂಜಿಗೆ ಚೆನ್ನಾಗೇ ಬೌಲಿಂಗ್ ಮಾಡಿದ್ದಾರೆ. ಬಟ್ ಸುಯಾಶ್ ಹತ್ರ ಮೋರ್ ಕಂಟ್ರೋಲ್ ಇದೆ ದಿಗ್ವಿಶಿಗೆ ಕಂಪೇರ್ ಮಾಡ್ತು ಅಂತಂದರೆ. ಸೊ ಆಲ್ ಓವರ್ ನೋಡ್ತು ಅಂದರೆ RCB ಸಿಕ್ಕಾಪಟ್ಟೆ ಸ್ಟ್ರಾಂಗಾಗಿ ಕಾಣಿಸ್ದೆ ಗುರು. ಅದು ಪಾಯಿಂಟ್ಸ್ ಟೇಬಲ್ ಕೂಡ ತೋರಿಸ್ತಾ ಇದೆ. ಆ್ಯಂಡ್ ಇವ್ರಿಗೂ ಕೂಡ ಗೊತ್ತು, LSG ಅವ್ರಿಗೂ ಕೂಡ ಗೊತ್ತು RCB ನೋಡಿದ್ದೇನು ಸುಮ್ಮನೆ ಮಾತಂತೂ ಅಲ್ವೇ ಅಲ್ಲ ಅಂತ. ಆ್ಯಂಡ್ RCBನ ಹೊಡಿತು ಅಂತಲೇ ನಾವು ಮಿಕ್ಕಂತ 2 ಟೀಮ್ ಏನಿದೆ, ಸೊ 2 ಟೀಮ್ ಕೂಡ ಹೊಡಿಬೋದು ಅನ್ನೋ ಥರ ಹೋಪ್ ಇವರಿಗೆ ಕ್ರಿಯೇಟ್ ಆಗುತ್ತೆ. RCB ಅದನ್ನು ಸೋತೋಯ್ತು ಅಂತಂದರೆ ಇವರು ಆಲ್ಮೋಸ್ಟ್ ಒಂಥರ ಟೂರ್ನಮೆಂಟಿಂದ ಈಚೆ ಎಕ್ಸಿಟ್ ಆದಂಗೆ ಲೆಕ್ಕಾಚಾರ ಆಗೋಗ್ಬಿಡುತ್ತೆ. ಸೊ ನೋಡುವ ಅದೇನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಏನು? 2 ಟೀಮ್ನ ಕಂಪೇರ್ ಮಾಡ್ತು ಅಂದರೆ ಯಾವುದು ಬಲಿಷ್ಠವಾಗಿ ಕಾಣಿಸಿದೆ? RCB ಅಂತ ನೀವು ಕಣ್ಮುಚ್ಕೊಂಡು ಹೇಳ್ತೀರಾ, ಗೊತ್ತು. ನೋಡೋಣ LSG ಅಪ್ಸೆಟ್ ಕೊಡ್ತಾರೇನೋ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾಯ್.